ಸೊ ವಿಶೇಷ ಚರ್ಚೆನ ಮತ್ತೆ ನಾನು ಶುರು ಮಾಡ್ತಾ ಇದ್ದೆ ನಮ್ಮ ಜೊತೆಗೆ ಈಗ ಹಿರಣ್ಯವರೇ ಒಂದು ಹಿಂದೆ ಆಂಧಿ ಅನ್ನುವಂಥ ಸಿನಿಮಾ ಕೂಡ ಬಂದಿತ್ತು ಹಿಂದಿನಲ್ಲಿ, ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿಗೆ ಸಂಬಂಧಪಟ್ಟಂಥ ಸಿನಿಮಾ. ಸೊ ಇಂಥ ಸಿನಿಮಾಗಳು ಬಂದಾಗ ಕಾಂಟ್ರವರ್ಸಿ ಬರುವಂಥ ಸಹಜವಾದ್ದು. ಆದರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಟೈಟಲ್ ಹೆಸರಲ್ಲೋ ಅಥವಾ ಯಾವುದೋ ಒಂದು ಲೈನ್ ಇಟ್ಕೊಂಡು ಯಾಕೆ ಕಾಂಟ್ರವರ್ಸಿ ಬರುತ್ತೆ, ಅಥವಾ ಏನಾದರೂ ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರವಾ ಅಥವಾ ಜನ ಪ್ರತಿಕ್ರಿಯೆ ಮಾಡಲಿ ಅನ್ನುವಂಥದ್ದು ಏನಾದರೂ ಉಮೇದಿದೆಯಾ ಅಂತ? ಹಾಗಲ್ಲ ಸರ್, ನಾನು ಹಿಂದೆ ಕಬಿ ಮುಷ್ಟಿ ಅಂತ ನಾಟಕ ಆಡ್ತಾ ಇದ್ದೆ. ಅದು ಮಾತಾಜಿ ಇಂದಿರಾ ಗಾಂಧಿಯವರ ಜೀವನ ಚರಿತ್ರೆ ಪಕ್ಕ. ಇವಾಗ ನಾನು ಹೇಳೋದು ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಪದಗಳನ್ನು ಬಳಸಿದ್ರು ನನ್ನ ಸ್ನೇಹಿತರು. ಅದಕ್ಕೂ ಒಂದು ಲಕ್ಷ್ಮಣ ರೇಖೆ ಇದೆ, ಅದಕ್ಕೂ ಒಂದು ಸೀಮೆ ಇದೆ. ವ್ಯಕ್ತಿ ಇದೆ ಅಂತ ನಾನು ನನ್ನ ತಂಗಿಯನ್ನು, ನನ್ನ ಸೊಸೆಯನ್ನು ಕಾಮದೃಷ್ಟಿಯಿಂದ ನೋಡೋಕ್ಕಾಗೋದಿಲ್ಲ. ಅಲ್ಲಿ ಬರೋದಿಲ್ಲ ಆ ವ್ಯಕ್ತಿ ಸ್ವಾತಂತ್ರ್ಯದ ಒಂದು ಸ್ವಾತಂತ್ರ್ಯ. ಆದ್ದರಿಂದ ನಾಳೆ ದಿನ ಪಾಪ ನಮ್ಮ ಪ್ರೊಡ್ಯೂಸರು, ಉಪ್ಪಿ ಅಂತ ನಟರು, ಒಳ್ಳೆ ನಟವರ್ಗ, ಇವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಚಿತ್ರ ತೆಗೆದ ಮೇಲೆ ಅಲ್ಲಿ ಹೋಗಿ ಗಲಾಟೆ ಮಾಡೋದಕ್ಕಿಂತ ಮುಂಚಿತವಾಗಿ ಚಾನಲ್ಗಳು ಅವರೆಲ್ಲ ಸೇರಿ ಒಂದು ಡಿಸ್ಕಷನ್ ಮಾಡಿ ಅದು ಯಾಕೆ ಬೇಕು, ಹಠ ಯಾಕೆ ಬೇಕು, ನಾಳೆ 10 ಕೋಟಿ ರೂಪಾಯಿ ಹಾಕಿದ ಒಬ್ಬ ಪ್ರೊಡ್ಯೂಸರು ನಮಗೆ ಇನ್ನು ಚಿತ್ರ ತೆಗಿಯೋಲ್ಲ ಅಂದರೆ ನಮ್ಮ ಚಿತ್ರರಂಗಕ್ಕೆ ಒಂದು ಲಾಸ್ ಅಲ್ವಾ? ಉಪ್ಪಿ ಅಂತವ್ರಿಗೆ ಅದೊಂದು ಅವಮಾನ ಅಲ್ವಾ? ಈ ಹಠ ಯಾಕೆ ಬೇಕು? ಈಗೋ ಅನ್ನೋದನ್ನು ಮರಿಬೇಕು ಸರ್. ನಾವು ಕಲಾವಿದರು ನಾವೇನಿದ್ದೀವಿ ಈಗೋ ಬಿಟ್ಬಿಡ್ಬೇಕು ಸರ್. ನಿಮಗೆ ಏನು ಬೇಕೋ ಅದನ್ನು ಕೊಡಬೇಕು. ಅದು ಸರ್ ಚಿತ್ರಕಥೆಗೆ ಸಂಬಂಧ ಆಗಿರ್ಬೋದು. ನಾಳೆ ಒಂದು ಶಾಟ್ನಲ್ಲಿ ಬಸವಣ್ಣವ್ರಿಗೆ ಅವಮಾನ ಆಗ್ಬೋದು, ಯಾವುದೋ ಒಂದು ಶಾಟು ಆ್ಯಂಗಲ್ಲು. ನಾನು ಒಬ್ಬ ಚಿತ್ರ ತೆಗೆದ, ನಾನು ಬರ್ದಿರೋಣ. ನಾಳೆ ನೀವು ಸೊ ಹಿರಣ್ಯವರು ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದರೆ ತಮಗೆ ಧನ್ಯವಾದ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಗಣ್ಯರಿದ್ದಾರೆ, ಹಾಗೆಯೇ ಉಪೇಂದ್ರ ಕೂಡ ನಮ್ಮ ಜೊತೆ ಮತ್ತೆ ಸಂಪರ್ಕ ಬರ್ಬೋದು, ಹಾಗೆಯೇ ನಿರ್ದೇಶಕರು ಕೂಡ ಬರ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು